ತೋಳು ತಟ್ಟಿ ಬನ್ರೋ ಎಂದ ಪ್ರದೀಪ್ ಈಶ್ವರ್ ಕೆರಳಿ ಚಪ್ಪಲಿಯನ್ನ ಜೆಡಿಎಸ್ನ ಕಾರ್ಯಕರ್ತರು ಎಸೆದಿದ್ದಾರೆ. ಚಿಕ್ಕಬಳ್ಳಾಪುರದ ಕೆಂಪೇಗೌಡ ಜಯಂತಿ ವೇಳೆ ಈ ಗಲಾಟೆ ಸಂಭವಿಸಿದೆ. ತೋಳು ತಟ್ಟಿ ಬನ್ರೋ ಅಂತ ಪ್ರದೀಪ್ ಈಶ್ವರ್ ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ಕೆರಳದಂತಹ ಜೆಡಿಎಸ್ನ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಕಡೆಗೆ ಚಪ್ಪಲಿಯನ್ನ ಎಸೆದಿದ್ದಾರೆ. ಚಿಕ್ಕಬಳ್ಳಾಪುರ ಕೆಂಪೇಗೌಡ ಜಯಂತಿಯ ವೇಳೆ ಘಟನೆ ನಡೆದಿದೆ. ಜೆಡಿಎಸ್ ಹಾಗೂ ಒಕ್ಕಲಿಗರ ನಾಯಕರ ಒಂದು ವಾಕ್ ಸಮರ ನಡೆದಿದೆ. ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಈ ರೀತಿ ಒಂದು ಹೈ ಡ್ರಾಮಾ ನಡೆದಿದೆ. ತೋಳು ತಟ್ಟಿ ಬನ್ರೋ ಅಂತ ಪ್ರದೀಪ್ ಈಶ್ವರ್ ಹೇಳಿರುವಂಥದ್ದು ನಿಮಗೆ ಗೊತ್ತಿರುವಂಥದ್ದು. ಪ್ರದೀಪ್ ಈಶ್ವರ್ ಅಂದರೆ ಮಾತು ಮಾತು ಮಾತು. ಹಾಗಾಗಿ ಈ ರೀತಿ ತೋಳು ತಟ್ಟಿ ಬನ್ರೋ ಅಂತ ಕರೆದಿದ್ದಾರೆ. ಇದಕ್ಕೆ ಕೆರಳದಂತಹ ಜೆಡಿಎಸ್ನ ಕಾರ್ಯಕರ್ತರು ಚಪ್ಪಲಿಯನ್ನು ತೂರಿದ್ದಾರೆ ಪ್ರದೀಪ್ ಈಶ್ವರ್ ಕಡೆಗೆ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡರ ಜಯಂತಿಯ ವೇಳೆ ಈ ರೀತಿ ಘಟನೆ ನಡೆದಿದೆ. ಜೆಡಿಎಸ್ ಹಾಗೂ ಒಕ್ಕಲಿಗ ನಾಯಕರಿಂದ ಈ ರೀತಿಯ ಒಂದು ವಾಕ್ ಸಮರ ನಡೆದಿರುವಂಥದ್ದು. ಚಿಕ್ಕಬಳ್ಳಾಪುರದ ಕನ್ನಡ ಭವನದ ಮುಂದೆ ಈ ರೀತಿ ಹೈ ಡ್ರಾಮಾ ನಡೆದಿದೆ. ಸುಮ್ಮನೆ ಚಪ್ಪಲಿಯನ್ನ ತೂರಿರಲ್ಲ. ಇವರು ಕೂಡ ಪ್ರದೀಪ್ ಈಶ್ವರ್ ಕೂಡ ತೋಳು ತಟ್ಟಿ ಬನ್ರೋ ಅಂತ ಸವಾಲನ್ನ ಹಾಕಿದ್ದಾರೆ. ಇದಕ್ಕೆ ಕೆರಳದಂತಹ ಜೆಡಿಎಸ್ನ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಕಡೆಗೆ ಚಪ್ಪಲಿಯನ್ನ ತೂರಿದ್ದಾರೆ. ಈ ರೀತಿಯ ಒಂದು ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂಥದ್ದು. ಇಂದು ಕೆಂಪೇಗೌಡರ ಜಯಂತಿ, ಹಾಗಾಗಿ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇತ್ತು ಚಿಕ್ಕಬಳ್ಳಾಪುರದಲ್ಲಿ. ಈ ವೇಳೆ ಜೆಡಿಎಸ್ ಕಾರ್ಯಕರ್ತರಿಗೆ ಬನ್ರೋ ಅಂತ ಆವಾಜ್ ಹಾಕಿದ್ರೆ ಅವರು ಪ್ರದೀಪ್ ಈಶ್ವರ್ ಕಡೆಗೆ ಈ ರೀತಿ ಚಪ್ಪಲಿಯ ತೂರಾಟವನ್ನ ಮಾಡಿದ್ದಾರೆ. ತೋಳು ತಟ್ಟಿ ಬನ್ರೋ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ರೆ, ಪ್ರದೀಪ್ ಈಶ್ವರ್ ಇರೋ ಕಡೆಗೆ ಜೆಡಿಎಸ್ನ ಕಾರ್ಯಕರ್ತರು ಚಪ್ಪಲಿಯನ್ನ ಎಸೆದಿದ್ದಾರೆ. ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಈ ರೀತಿಯ ಹೈ ಡ್ರಾಮಾ ನಡೆದಿರುವಂಥದ್ದು ನೀವು ನೋಡ್ತಾ ಇರಬಹುದು. ತೋಳು ತಟ್ಟಿ ಹಂಗೆ ಕರೆದಿದ್ದಾರೆ ಬನ್ರೋ ಅಂತ. ಇದಕ್ಕೆ ಜೆಡಿಎಸ್ನ ಕಾರ್ಯಕರ್ತರು ಕೆರಳಿ ಚಪ್ಪಲಿಯನ್ನ ಪ್ರದೀಪ್ ಈಶ್ವರ್ ಕಡೆಗೆ ತೂರಿದ್ದಾರೆ. ಈ ರೀತಿ ದೃಶ್ಯ ನೀವು ನೋಡ್ತಾ ಇರಬಹುದು. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡರ ಜಯಂತಿಯ ವೇಳೆ ಈ ಘಟನೆ ನಡೆದಿರುವಂಥದ್ದು. ಜೆಡಿಎಸ್ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಮಾತಿಗೆ ಕೆರಳಿ ಚಪ್ಪಲಿಯನ್ನ ತೂರಿದ್ದಾರೆ.